ಕೆ ಆರ್ ನಗರ ಸರ್ ಸಂಘ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಸ್ವಾಗತವನ್ನು ಕೋರ್ತಾ ಇಂದು ಮತ್ತು ಕುಪ್ಪೆ ಗ್ರಾಮಗಳಲ್ಲಿ ಸರ್ ಕಳೆದ 3 ವರ್ಷಗಳಿಂದಲೂ ನಿರಂತರವಾಗಿ ಮಾಡ್ಕೊಂಡು ಬಂದಿರ್ತೀವಿ. ಜೊತೆಗೆ ರೈತರುಗಳಿಗೆ ಸರ್ಕಾರದಿಂದ ಸಿಗತಕ್ಕಂಥ ಸವಲತ್ತುಗಳಾಗಿರ್ಬೋದು ಮತ್ತು ಸ್ಥಳೀಯವಾಗಿ ಅವರು ಯಾವ ಸಮಸ್ಯೆಗಳನ್ನ ಅವ್ರ ಜೊತೆಗೂಡಿ ಪರಿಹಾರವನ್ನು ಕಂಡುಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಜೊತೆಗೆ ರೈತ ಸಂಘದ ಪ್ರತಿ ಕುಟುಂಬ ಸದಸ್ಯರುಗಳಿಗೆ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಮಾಡೋದು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳೋದು, ಹೀಗೆ ಸಕ್ರಿಯವಾಗಿ ಹಲವಾರು ಚಟುವಟಿಕೆಗಳನ್ನು ನಾವು ನಿರಂತರವಾಗಿ ಮಾಡಿಕೊಂಡು ಬಂದಿರ್ತೇವೆ. ನಾವು ಮೊದಲನೇದಾಗಿ ಮೊನ್ನೆ ಏನು ಬೆಳಗಾವಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಬಗರ್ ಹುಕುಂ ಈ ಸಂಬಂಧಪಟ್ಟಂತೆ 2.25 ಲಕ್ಷ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದಾರೆ. ಇದು ಕಾರಣ ಈ ವಿಲೇವಾರಿ ಪ್ರಕ್ರಿಯೆ ಬರ್ತಕ್ಕಂಥದ್ದು ಆಯಾಯ ಸಂಬಂಧಪಟ್ಟ ತಾಲೂಕು ಅಕ್ರಮ ಸಕ್ರಮ ಸಮಿತಿಗಳು ಏನು ಅಲ್ಲಿ ಆ ಸಮಿತಿಗಳಲ್ಲಿ ಚರ್ಚೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು ನಿರ್ಣಯವನ್ನು ತಗೊಂಡು ಯಾವುದು ನ್ಯಾಯಯುತವಾಗಿದೆ ಯಾವುದು ಉಲ್ಲಂಘನೆ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಆ ಅಕ್ರಮ ಸಕ್ರಮ ಏಕಾಏಕಿ 2.25 ಲಕ್ಷ ಬಗರ್ ಹುಕುಂ ಏನು ಫಾರಂ ನಂಬರ್ 53, 57 ಮತ್ತು 60 ಈ ಅರ್ಜಿಗಳು ಸಲ್ಲಿಸಿದ್ರಲ್ಲ, ಏಕಾಏಕಿ ಇದನ್ನು 2.25 ಲಕ್ಷ ಅರ್ಜಿಗಳನ್ನು ತಿರಸ್ಕಾರ ಮಾಡಿರ್ತಾರೆ. ಇದು ರೈತರಿಗೆ ಬಹಳ ಸಮಸ್ಯೆ ಆಗುತ್ತೆ. ದಯಮಾಡಿ ಈಗ ಸರ್ಕಾರ ಏನು ಮಾಡಿದೆ ಅಂತಂದರೆ, ಈಗ ಸಮಿತಿಗಳನ್ನು ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಮಿಟಿ ಏನು ಈಗ ಇತ್ತೀಚೆಗೆ ಕಳೆದ 1-2 ತಿಂಗಳಿಂದ ಇತ್ತೀಚೆಗೆ ನಿಯೋಜನೆ ಮಾಡಿದ್ದಾರೆ. ಆ ಸಮಿತಿಗಳ ಈಗ ಬಂದಿರೋ ನಿಯೋಜನೆ ಆಗಿರೋದ್ರಿಂದ ಆ ಸಮಿತಿಗಳಲ್ಲಿ ಚರ್ಚೆಗಿಟ್ಟು ಯಾವುದು ಸರಿ ಯಾವುದು ತಪ್ಪು ಯಾವುದು ಅರ್ಜಿ ಸೂಕ್ತ ಅನಿಸುತ್ತೆ ಅದನ್ನು ಪರಿಗಣಿಸಬೇಕು. ಬಾಕಿ ಉಳಿದಿದ್ದನ್ನು ಬೇಕಾದರೆ ಉಲ್ಲಂಘನೆ ಮಾಡಿ ತಿರಸ್ಕಾರ ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಹಾಗಾಗಿ ಈಗೇನು ಬಗರ್ ಹುಕುಂ ಅರ್ಜಿ ಸಲ್ಲಿಸಿದ್ದಾರೆ ರೈತರುಗಳು, ಅದನ್ನು 2.25 ಲಕ್ಷ ಏನು ಈಗ ಸರ್ಕಾರ ತಿರಸ್ಕಾರ ಮಾಡಿದೆ, ಆ ಅರ್ಜಿಗಳನ್ನು ಮತ್ತೆ ಅದು ಸಮಿತಿಗಳಿಗೆ ಇಟ್ಟು ಅಲ್ಲಿ ಅವರ ತೀರ್ಮಾನ ತಗೊಂಡು ನಂತರ ಅರ್ಜಿಗಳ ಪ್ರಕ್ರಿಯೆ ಮಾಡಬೇಕು ಅಂತ ಈ ವೇದಿಕೆ ಮೂಲಕ ನಾವು ಹಕ್ಕೊತ್ತಾಯವನ್ನು ಮಂಡಿಸ್ತೇವೆ. ಜೊತೆಗೆ ನಾಳೆ ಕೆ ಆರ್ ನಗರ ತಾಲೂಕಿನಲ್ಲಿ ನಮ್ಮ ರೈತ ಪರ್ವ ಗ್ರಾಮೀಣ ಶಾಖ ಉದ್ಘಾಟನೆಗಳ ಕಾರ್ಯಕ್ರಮ ಇದೆ. ಇದರ ಜೊತೆಗೆ ನಮ್ಮ ರೈತರಿಗೆ ಮುಖ್ಯವಾಗಿ ಭತ್ತದ ಬೆಂಬಲ ಬೆಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಇದೇ ತಿಂಗಳ 23ರಂದು ರಾಷ್ಟ್ರೀಯ ರೈತ ದಿನ ಹಮ್ಮಿಕೊಂಡಿದ್ದೇವೆ. ಅದರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಅರುಣ್ ಕುಮಾರ್ ಸರ್ ಅವರು ತಮಗೆಲ್ಲರಿಗೂ ಮಾಹಿತಿಯನ್ನು ನೀಡಲಿದ್ದಾರೆ. ದಯಮಾಡಿ ಅರುಣ್ ಕುಮಾರ್ ಸರ್ಗೆ ಅವರ ಮಾತಾಡಲಿಕ್ಕೆ ನಾನು ಅನುವು ಮಾಡಿಕೊಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ. ತುಂಬ ರೈತರಿಗೆ ಸಂಬಂಧಪಟ್ಟ ಸ್ಪರ್ಧೆಗಳನ್ನು ಮಾಡಿ ಅಲ್ಲಿ ಎಲ್ಲರಿಗೂ ಬಹುಮಾನ ವಿತರಣೆ ಮಾಡ್ತಾಯಿದ್ವಿ. ಹಂಗಾಗಿ ತಾವುಗಳು ಕೂಡ ಬಂದು ನಮಗೆ ಸಪೋರ್ಟ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಜೊತೆಗೆ 23ನೇ ತಾರೀಕು ವಿಶ್ವ ರೈತ ದಿನಾಚರಣೆ ಮಾಡ್ತಾಯಿದ್ದೀವಿ. ಎಚ್ ಡಿ ಕೋಟೆಯಲ್ಲಿ ಪ್ರತಿ ವರ್ಷ ಒಂದೊಂದು ತಾಲೂಕನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ವರ್ಷ ಎಚ್ ಡಿ ಕೋಟೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಅಲ್ಲಿಗೂ ಕೂಡ ತಾವುಗಳು ಬಂದು ನಮಗೆ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ನಮ್ಮ ರೈತರು ಬೆಳೆದಂಥ ಭತ್ತ ಹೋದ ವರ್ಷ ಎಲ್ಲ ನೀವೇ ನೋಡ್ತಾ ಇದ್ರಿ. ಸೆಂಟ್ರಲ್ ಗೌರ್ಮೆಂಟು ಅಕ್ಕಿ ಕೊಡಲಿಲ್ಲ, ಮತ್ತು ಒರಿಸ್ಸಾ ಕೊಡಲಿಲ್ಲ, ಆಂಧ್ರ ಕೊಡಲಿಲ್ಲ ಅಂಥೇಳಿ ರಾಜ್ಯಗಳನ್ನ ಸುತ್ತಾಡಿದ್ರು. ಈ ವರ್ಷ ಅಧಿಕವಾಗಿ ಕರ್ನಾಟಕದಲ್ಲಿ ಭತ್ತನ ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ. ಸಿದ್ದರಾಮಯ್ಯವರು 10ರಿಂದ 15 ವರ್ಷ ಹಳೆಯ ಅಕ್ಕಿಗಳನ್ನ ಕೊಟ್ಟು ಜನಗಳು ಅದನ್ನು ಪ್ರಾಣಿಗಳಿಗಾಗ್ತಾ ಇದ್ದಾರೆ. ಅದರ ಬದಲು ಈ ಹೊಸ ಭತ್ತನ ಖರೀದಿ ಮಾಡಿ ಪ್ರತಿ ಒಬ್ರಿಗೂ ಏನು ಭಾಗ್ಯ ಕೊಡ್ತಿದ್ದಾರೆ, ಹಲೋ ಏನು ಭಾಗ್ಯ ಕೊಡ್ತಿದ್ದಾರೆ, ಆ ಭಾಗ್ಯ ಜೊತೆ ಹೊಸ ಅಕ್ಕಿ ಭಾಗ್ಯ ಅಂತ ಕೊಡಲಿ ಅಂತ ಸಿದ್ದರಾಮಯ್ಯವ್ರಿಗೆ ಕೇಳ್ಕೊತೀನಿ. ಯಾಕಂದರೆ
ಹಳೆ ಅಕ್ಕಿ ಇವಾಗ ಯಾವಾಗ ನೋಡಿ ಬರೀ ಅಕ್ಕಿ ಕೈ ಹಾಕ್ಬಿಟ್ಟು ಕೈ ಅಂದರೆ ಕೈಯೆಲ್ಲ ಧೂಳಿರುತ್ತೆ, ಸ್ಮೆಲ್ ಇರುತ್ತೆ, ಹುಳ ಇರುತ್ತೆ, ಗಡ್ಡೆ ಇರುತ್ತೆ. ಅತಿ ಹೆಚ್ಚಾಗಿ ಭತ್ತ ಚೆನ್ನಾಗಿ ಬೆಳೆದಿದ್ದಾರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ. ಖಂಡಿತ ಅವ್ರು ಸಿದ್ದರಾಮಯ್ಯರು ಒಂದು ಆದೇಶ ಮಾಡಿದ್ದಾರೆ, ಜನವರಿ 1ರಿಂದ ಭತ್ತನ ತುಂಬಿಕೊಳ್ಳಿ ಅಂತ. ಅದು ತಪ್ಪು. ಯಾಕೆಂದರೆ ಡಿಸೆಂಬರ್ ಎಂಡ್ಗೆ ಎಲ್ಲ ಕಟಾವಾಗುತ್ತೆ. ಅವರು ನಾಳೆನೇ ಖರೀದಿ ಕೇಂದ್ರಕ್ಕೆ ಆರ್ಡ್ರ್ ಮಾಡಿ ಭತ್ತನ ತುಂಬ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಯಾಕೆಂದರೆ ಕೇರಳದಲ್ಲಿ 1 ಕ್ವಿಂಟಲ್ ಭತ್ತಕ್ಕೆ 500 ರೂಪಾಯಿ ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ. 2300 ಜೊತೆಗೆ 2800 ಕೊಡ್ತಾ ಇದ್ದಾರೆ. ಇನ್ನು ನಮ್ಮ ಸಹಾಯಧನ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಏನೂ ಇಲ್ಲ. ಅಟ್ಲೀಸ್ಟ್ ಬೆಳೆದಿರೋ ಬೆಳೆನ ಅವ್ರು ತೊಗೊಂಬಿಟ್ರು ಸಾಕು, ಆ ಸ್ಥಿತಿಗೆ ಬಂದಿದೆ. ರೈತರು 1800, 1750 ರೂಪಾಯಿ, 1800 ರೂಪಾಯಿ ತುಂಬ್ತಾ ಇದ್ದಾರೆ. ರೈತರಿಗೆ ತುಂಬ ಅನ್ಯಾಯ ಆಯ್ತೈತೆ. ನಮ್ಮ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಜೊತೆಗೆ ವಿಶ್ವ ರೈತ ದಿನಾಚರಣೆಯನ್ನು ನಾವು ಸರ್ಕಾರಕ್ಕೆ ನಮ್ಮ ಒಂದು ಹಕ್ಕೊತ್ತಾಯ ಏನಪ್ಪ ಅಂದರೆ, ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳು ಏನು ಯಾವುದೋ ಒಂದು ನಮ್ಮ ಸರ್ಕಾರಿ ಗೌರವಗಳನ್ನಾಗಿ, ರಾಷ್ಟ್ರ ನಾಯಕರುಗಳನ್ನಾಗಿ ಎಲ್ಲದಕ್ಕೂ ರಜೆ ಘೋಷಿಸ್ತದೆ. ಮತ್ತು ಒಂದು ಸರ್ಕಾರ ಒಂದು ಗೌರವ ಕೊಡುತ್ತೆ. ನಮ್ಮ ದೇಶದ ಬೆನ್ನೆಲುಬು ನಮ್ಮ ರೈತ. ಏನು ಬೆಳೆ ಬೆಳ್ತಾನೆ, ಆ ಬೆಳೆ ಬೆಳೆದವನಿಗೆ ಒಂದು ಬೆಲೆ ಇಲ್ಲ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಒಂದು ರಜೆ ದಿನವಾಗಿ ಘೋಷಿಸಿ ಸರ್ಕಾರಿ ಗೌರವಗಳೊಂದಿಗೆ ಅವತ್ತು ಎಲ್ಲ ಜಯಂತಿಗಳನ್ನು ಮಾಡ್ದಂಗೆ ರೈತ ಜಯಂತಿನೂ ಕೂಡ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡಬೇಕು. ದೊಡ್ಡ ಕಾರ್ಯಕ್ರಮ. ಏಕೆಂದರೆ ನಾವು ಇನ್ಮೇಲೆ ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಪ್ರತಿ ಹಳ್ಳಿಗಳಲ್ಲೂ ಕೂಡ ಇದನ್ನು ಒಂದು ದೊಡ್ಡದಾಗಿ ಒಂದು ಜನಗಳಿಗೆ ಒಂದು ಮನದಟ್ಟು ಮಾಡಿ ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟ ಮಾಡಿ ನಮ್ಮ ರೈತರಿಗೆ ಒಂದು ಅವತ್ತು ಗೌರವ ಸಮರ್ಪಣೆ ದಿನವಾಗಿ ಕಾರ್ಯಕ್ರಮ ಮಾಡಬೇಕಂತೇಳಿ ನಮ್ಮ ರಾಜ್ಯ ಸರ್ಕಾರವನ್ನು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತಾವುಗಳೆಲ್ಲರೂ ಕೂಡ ನಮ್ಮ KR ನಗರ ಮತ್ತು HD ಕೋಟೆಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಭಾಗವಹಿಸ್ಕೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.